ನಮಸ್ಕಾರ ಚಾಲಕರೇ, ಮತ್ತೊಮ್ಮೆ ನೋಡಿ. ಈಗ ಸಾರಿಗೆ ಇಲಾಖೆ ಕೆಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ನಾನು ಇವತ್ತು ಆಯುಕ್ತರು ಕೂಡ ಬರಕ್ಕೆ ಹೇಳಿದ್ದಾರೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಗೊಂಡೋಗಿ ತೋರಿಸುವಂಥ ಕೆಲಸ ಕೂಡ ಮಾಡ್ತೀನಿ. ಅದೇ ರೀತಿ ಚಾಲಕರ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಆಗ್ತದೆ. ಇವತ್ತು ನಾನಿಲ್ಲಿ ಈ ಏನು ವೆಹಿಕಲ್ಗಳನ್ನ ತಡೆಯುವಂಥ ಕೆಲಸ FC ಮಾಡಲಿಕ್ಕೆ ತೊಂದರೆ ಆಗ್ತಿತ್ತು. ಇದನ್ನು ತಡೆದು ನಿಲ್ಲಿಸಿದ್ದೆ ಬೆಳಗ್ಗೆಯಿಂದ. ಒಂದು ಕಾರಣಕ್ಕೆ ವಾಪಸ್ ತಗೋತಾ ಇದ್ದೀನಿ, ಯಾಕೆಂದ್ರೆ ನಮ್ಮ ಚಾಲಕರು ನೋವು ತಿಂತವ್ರೆ ಅಂತ. ಅರ್ಥ ಮಾಡ್ಕೊಳ್ಳಿ ಭ್ರಷ್ಟರೇ. ನಿಮಗೆ, ನಿಮ್ಮ ಕುಮ್ಮಕ್ಕಿಗೆ, ನಿಮ್ಮದು ಯಾವುದೋ ಭ್ರಷ್ಟಾಚಾರದ ತೆವಲಿಗೆ ನಾನು ಮುಲಾಜ್ ಕೊಡೋನಲ್ಲ. ಚಾಲಕರು ನೋವು ತಿಂತವ್ರೆ, ಕೆಲವರು ಬೇಜಾರು ಮಾಡ್ಕೊಂಡ್ರು, ಅವ್ರ ಹೊಟ್ಟೆಪಾಡು ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ದೀನಿ. ನಾಳೆ ಮತ್ತೆ ರಿಪೀಟ್ ಇದೆ. ನಾನು ನಿಮ್ಮ ಮುಖ ನೋಡ್ಕೊಂಡು ನಿಲ್ಲಿಸ್ತಾ ಇಲ್ಲ, ಚಾಲಕರ ಮುಖ ನೋಡ್ಕೊಂಡು ನಿಲ್ಲಿಸ್ತಾ ಇದ್ದೀನಿ. ನಾಳೆನೂ ರಿಪೀಟು, ನಾಳಿದ್ದು ರಿಪೀಟು. ಇದು ಸರಿ ಹೋಗೋವರೆಗೂ ನಿಮ್ಮ ಭ್ರಷ್ಟಾಚಾರವನ್ನು ಕಟ್ ಮಾಡೋದೇ ನಮ್ಮ ಕೆಲಸ. ನಮ್ಮ ಚಾಲಕರಿಗೆ ನೀವು ಎಲ್ಲಿ ತೊಂದರೆ ಕೊಡ್ತೀರಾ, ನಾನು ಅಲ್ಲಿರ್ತೀನಿ. ಇಷ್ಟು ದಿನ ನಾನು ತಾಳ್ಮೆಯಿಂದ ಆಯಿತು ಸಹಕರಿಸ್ಕೊಂಡು ಬಂದೆ. ಇನ್ನು ಮುಂದೆ ನನ್ನ ತಾಳ್ಮೆ ಮಿತಿ ಮೀರು ಬಿಟ್ಟಿದೆ. ನಿಮ್ಮ ಭ್ರಷ್ಟಾಚಾರವನ್ನು ನಿಲ್ಲಿಸೋದೇ ನಿಮ್ಮ ಕೆಲಸ. ನಾನು ಇವತ್ತು ಮನೆ ಚಾಲಕರು ಪಾಪ ತೊಂದರೆ ಆಗ್ತದೆ, ನನ್ನ ದುಡಿಮೆಗೆ ಸಮಸ್ಯೆ ಆಗುತ್ತೆ ಸರ್ ಅನ್ನೋ ಒಂದು ಕಾಡಿಗೆ ಬಿಟ್ಟಿದ್ದೀನಿ. ನಾಳೆ ಪ್ರತಿನಿತ್ಯ ಇನ್ನೂ ಹಲವಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜು ಕೂಡ ಮಾಡಿದ್ದಾರೆ. ಎಲ್ಲ RTO ಕಚೇರಿಗಳಿಗೂ ಭೇಟಿ ಮಾಡ್ತೀನಿ. ಎಲ್ಲ ಕಡೆ ಇದೇ ರೀತಿ ಎಚ್ಚರಿಸುವಂಥ ಕೆಲಸ ಆಗುತ್ತೆ. ನಿಮ್ಮ ಅವಿವೇಕಿತನ ಇರ್ಬೋದು, ನಿಮ್ಮ ಮುಟ್ಟಾಳ್ತನ ಇರ್ಬೋದು, ನಿಮ್ಮ ಭ್ರಷ್ಟಾಚಾರವನ್ನು ತಡೀಲಿಕ್ಕೆ ನಾನು ಮುಂದೆ ನಿಂತಿದ್ದೀನಿ. ಯಾಕೆಂದರೆ ಗೊತ್ತಿದೆ, ನಾವು ಹಿಂದೆ ಬಿದ್ದರೆ ನಿಮ್ಮ ಭ್ರಷ್ಟಾಚಾರದ ಮಟ್ಟವನ್ನು ಎಷ್ಟು ನಿಲ್ಲಿಸ್ತೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಂಥ ಅವ್ಯವಸ್ಥೆಗಳನ್ನ ತಂದು ದುಡಿದು ತಿಂದು ಬದುಕುವಂಥವ್ರಿಗೆ ತೊಂದರೆ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಆಗಬೇಕು. ಇದನ್ನೇ ಮುಂದುವರಿಸ್ತಾ ಹೋದರೆ ಖಂಡಿತವಾಗಲೂ ನಾನು ನಿಮ್ಮ ವಿರುದ್ಧ ದಿನನಿತ್ಯ ಹೋರಾಟ ಮಾಡ್ತಾನೆ ಇರ್ತೀನಿ. ಈಗ ಯಾಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ, ಚಾಲಕರು ಮಾಲೀಕರು ತೊಂದರೆ ಆಗ್ತಾ ಇತ್ತು. ಪಾಪ ಅವ್ರ ದುಡಿಮೆ ಒಂದೊಂದು ದಿನ ಹೇಳೋದಲ್ಲ, ಒಂದೊಂದು ದಿನವೂ ಅವ್ರಿಗೆ ಒಂಥರ ಭಾಳ ಕಷ್ಟದಲ್ಲಿ ಜೀವನ ಮಾಡ್ತಿರ್ತಾರೆ. ನಿಮ್ಮಂಗೆ AC ರೂಮಲ್ಲಿ ಕೂತ್ಕೊಂಡು ಕೊಳ್ಳೆ ಹೊಡಿತಾ ಇರಲ್ಲ. ಹಾಗಾಗಿ ನಾಳೆನೂ ಇದೇ ರಿಪೀಟ್ ಆಗುತ್ತೆ, ಸೋಮವಾರನೂ ಆಗುತ್ತೆ, ಮಂಗಳವಾರನೂ ಆಗುತ್ತೆ. ಇದು ಬಗೆಹರಿಯೋವರೆಗೂ ಹೆಂಗೆ ನಾವು ಬೆಳಗ್ಗೆ FC ಚಲನ್ ಕಟ್ಟಿದ್ರೆ ಸಂಜೆ FC ಆಗುತ್ತೋ, ಅದೇ ರೀತಿ ಟ್ಯಾಕ್ಸಿ ಗಾಡಿಯವ್ರಿಗೆ, ಏನು ಟೂರಿಸ್ಟ್ ಗಾಡಿಗಳವ್ರಿಗೆ ಇದು ಬೆಳಗ್ಗೆ ಕಟ್ಟಿದ ತಕ್ಷಣ ಸಂಜೆ FC ಆಗುವಂಥ ವ್ಯವಸ್ಥೆ ನಿಮ್ಮ ಇಲಾಖೆ ಮಾಡಿಕೊಡ್ಬೇಕು. ಪುಕ್ಸಟ್ಟೆ ಮಾಡ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಸು ಕೊಟ್ಟು ಹಾಕ್ಸ್ಕೊತಾ ಇದ್ದೀವಿ. ಕಾಸು ಕೊಟ್ಟು ಹಾಕ್ಸ್ಕೊಂಡ್ಮೇಲೆ ಅದು ತಕ್ಕಂತೆ ಸೇವೆ ಕೊಡಬೇಕಾದ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ, ಚಾಲಕರು ಮಾಲೀಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಇದನ್ನು ದೊಡ್ಡ ಮಟ್ಟದ ಹೋರಾಟವಾಗಿ ತಗೊಂಡು ಹೋಗ್ತೀನಿ. ದಯಮಾಡಿ ಪ್ರತಿಯೊಬ್ಬ ಚಾಲಕರಿಗೂ ತಲುಪಿಸುವಂಥ ಕೆಲಸ ಮಾಡಿ. ಈಗಾಗಲೇ ಸಾಕಷ್ಟು ಜನ ವಾಟ್ಸಪ್ ಮಾಡಿದ್ದೀರಾ, ಸುಮಾರು ಜನ ಮೆಸೇಜ್ಗಳು ಮಾಡ್ತಾ ಇದ್ದೀರಾ. ಎಲ್ಲ ದಾಖಲೆಗಳು ನನ್ನ ಬಳಿ ಇದೆ. ನಾನು ಇವತ್ತು ಆಯುಕ್ತರನ್ನು ಕರೆದಿದ್ದಾರೆ, ಹೋಗಿ ಆಯುಕ್ತರ ಗಮನಕ್ಕೂ ತರ್ತೀನಿ. ಇವತ್ತೊಂದಿನ ಹೋಗಿ ತರ್ತೀನಿ. ಮತ್ತೆ ನಾಳೆ ರಿಪೀಟ್ ಇದೇ ಕೆಲಸನೇ, ನಾಳೆನೂ ಇದೇ ಕೆಲಸ. ಅವ್ರು ಎಷ್ಟು ಬೇಗ ಸರಿ ಮಾಡ್ಕೊಡ್ತಾರೋ ಸರಿ ಮಾಡ್ಕೊಳ್ಳಿ. ಬೆಳಗ್ಗೆ ಗಾಡಿ ಬಂತಾ, ಇವತ್ತು ಗೂಡ್ಸ್ ಗಾಡಿಗಳು ಹೆಂಗೆ FC ಆಗುತ್ತೆ, ಅದೇ ರೀತಿ ಟ್ಯಾಕ್ಸಿಗಳು FC ಆಗೋದು. ಆ ವ್ಯವಸ್ಥೆ ಇಲಾಖೆಯಿಂದ ಆಗಬೇಕು. ಮಾಡಿಕೊಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅವ್ರು ವೆಂಡರ್ಗೆ ಹೇಳ್ತಾರೋ, ಅವ್ರ ಅಡಿಯಲ್ಲಿ ಕೆಲಸ ಮಾಡೋ ಆಫೀಸರ್ಸ್ಗೆ ಹೇಳ್ತಾರೋ, ಇನ್ಸ್ಪೆಕ್ಟ್ರಿಗೆ ಹೇಳ್ತಾರೋ, RTOಗೆ ಹೇಳ್ತಾರೋ, ಇನ್ನೊಬ್ರಿಗೆ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಚಾಲಕರು ಬೆಳಗ್ಗೆ ಚಲನ್ ಕಟ್ತಾರೆ, ಮಧ್ಯಾಹ್ನ FC ಆಗಬೇಕು. ಹೆಂಗೆ ಗೂಡ್ಸ್ ಗಾಡಿಗಳು ಬೇರೆ ಗಾಡಿಗಳು FC ಆಗುತ್ತೋ ಅದೇ ರೀತಿ ಟ್ಯಾಕ್ಸಿ, ಟೂರಿಸ್ಟ್ ಗಾಡಿಗಳು ಯಾರು GPS ಡಿವೈಸ್ ಅಳವಡಿಕೆ ಮಾಡ್ಕೊತಾರೆ ಅವರೆಲ್ಲರ ಗಾಡಿನೂ ಸೇಮ್ ಡೇ FC ಆಗಲೇಬೇಕು. ಆಗೋವರೆಗೂ ನಿರಂತರ ನನ್ನ ಹೋರಾಟ ಇದೇ ರೀತಿ ಇರುತ್ತೆ. ಖಂಡಿತವಾಗೂ ಮುಂದುವರಿಸ್ತೀನಿ. ಚಾಲಕರು ಮಾಲೀಕರು ಇದೇ ರೀತಿ ನಿಮ್ಮ ಬೆಂಬಲ ಇರಲಿ. ಸಾಕಷ್ಟು ಜನ ಫೋನ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತೀರಾ. ದಯಮಾಡಿ ಫೋನ್ ಎತ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಇದಕ್ಕೊಂದು ಅಂತ್ಯ ಆಡ್ಸೋಣ. ಬೆಳಗ್ಗೆ ಹೆಂಗೆ ಇವ್ರ ಗಾಡಿ, ಗೂಡ್ಸ್ ಗಾಡಿ ಬೆಳಗ್ಗೆ ಬಂದು ಸಾಯಂಕಾಲ FC ಆಗುತ್ತೆ, ಅದೇ ರೀತಿ ನಿಮ್ಮ ಗಾಡಿಗಳು ಆಗಬೇಕು. ತಿಂಗಳ ಗಂಟೆ ನೀವು ಯಾರೂ ಕಾಯೋದು ಬೇಡ. ಇದಕ್ಕೊಂದು ಅಂತ್ಯ ಆಯುಕ್ತರು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದನ್ನು ನಿರಂತರವಾಗಿ ಮಾಡೋಣ. ನಿರಂತರವಾಗಿ ನನ್ನ ಹೋರಾಟ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬ ಚಾಲಕ ಮಾಲೀಕರು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಎಲ್ರಿಗೂ ಶೇರ್ ಮಾಡೋದು ಕೆಲಸ ಮಾಡಿ. ಇನ್ನು ಯಾವುದಾನ ಬೇರೆ ಬೇರೆ ರೀತಿಯ ಅನಾನುಕೂಲಗಳಾಗಿದ್ದರೆ ಮಾಹಿತಿಯನ್ನು ಕಮೆಂಟ್ ಮುಖಾಂತರ ಹಾಕಿ, ಇಲ್ಲ ನಂಬರ್ ನಿಮ್ಗೆ ಗೊತ್ತಿದೆ ಅದರಲ್ಲಿದೆ, ನನಗೆ ತಲುಪಿಸುವಂಥ ಕೆಲಸ ಮಾಡಿ ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾಲಕರಿಗೋಸ್ಕರ ನಾನು ವಾಪಸ್ ತಗೊಂಡಿದ್ದೀನಿ. ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗಾಗಲೇ ಬೆಳಗ್ಗೆ 7:30 ನಿಂತಿದ್ದೀನಿ. ಟೈಮ್ 12:30 ಆಯಿತು. ಆಯ್ತಾ, ಬೆಳಗ್ಗೆ 7:30 ನಿಲ್ಲಿಸಿದ್ದೀನಿ. ಇಡೀ ದಿನ ನಿಲ್ಲಿಸ್ತೆ. ಎಷ್ಟೋ ಜನ ಪಾಪ ವಾಪಸ್ ಹೋದರು, ತೊಂದರೆ ಇಲ್ಲ. ಇವತ್ತು ಹೋದವ್ರು ನಾಳೆ ಬಂದು ಮಾಡಿಸ್ಕೊತಾರೆ, ಅದು ಬೇರೆ ಪ್ರಶ್ನೆ. ದಿನನಿತ್ಯ ಇದೇ ಆಗಬೇಕು. ದಿನನಿತ್ಯ ಇದೇ ತೊಂದರೆ ಆಗುತ್ತೆ ನಿಮ್ಮ ಇಲಾಖೆಗೆ. ಇದಾಗಬಾರ್ದು ಅಂತ ಹೇಳಿದ್ರೆ ಕೂಡಲೇ ಸರಿ ಮಾಡೋಂಥ ಕೆಲಸ ಆಗಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಧನ್ಯವಾದ ತಮ್ಮಲ್ಲಿ.